ಅನ್ನೋದು ಕುರಿಗಾಹಿಗರ ಪ್ರೀತಿಯ ವಸ್ತುವಾಗಿತ್ತು. ಆದ್ರೆ ಹಳ್ಳಿಗರ ಭಾಗವಾಗಿದ್ದ ಕಂಬಳಿ ಈಗ ಯಾರಿಗೂ ಬೇಡವಾಗಿದೆ. ಆದ್ರೆ ಮಲೆನಾಡಿನ ಜನರ ಚಳಿಯನ್ನ ಅರಿತ ಈ ಮಾರಾಟಗಾರ ಮಾತ್ರ ಕುರಿ ಉಣ್ಣೆಯಿಂದ ಮಾಡಿದ ಕಂಬಳಿ, ಟೋಪಿ, ಶಾಲು ಇವುಗಳನ್ನ ಮಾರಾಟ ಮಾಡ್ತಾ ಜೀವನ ನಡೆಸುತ್ತಿದ್ದಾರೆ. ಹಾಗಾದ್ರೆ ಈ ಕಂಬಳಿಯ ವಿಶೇಷತೆಗಳನ್ನ ತಿಳಿಯೋಣ ಬನ್ನಿ. ಕೊಟ್ಟಿಗೆ ಹಾರದಲ್ಲಿ ಕಂಬಳಿ, ಕುರಿ ಉಣ್ಣೆಯ ಟೋಪಿ ಮಾರಾಟ. ಚಿಕ್ಕಮಗಳೂರು ಅಂದ್ರೆ ಸಾಕಷ್ಟು ಚಳಿ ಇದ್ದೇ ಇರುತ್ತೆ. ಅದರಲ್ಲೂ ಫೆಬ್ರವರಿ ಟೈಮಲ್ಲಿ ಅಂತೂ ಚಳಿ ತುಂಬಾ ಜಾಸ್ತಿನೇ ಇರುತ್ತೆ. ಇಂತಹ ಸಂದರ್ಭದಲ್ಲಿ ನಮ್ಮನ್ನ ಬೆಚ್ಚಗೆ ಇಡಲು ಏನಾದರೂ ಬೇಕು ಅಲ್ವಾ? ಅದಕ್ಕಾಗಿಯೇ ಇಲ್ಲಿ ಪಾರಂಪರಿಕ ಕಂಬಳಿ ಹಾಗೂ ಕುರಿ ಉಣ್ಣೆಯ ಟೋಪಿ ಹಾಗೂ ವಿವಿಧ ಕುರಿ ಉಣ್ಣೆಯ ಉತ್ಪನ್ನಗಳನ್ನ ಮಾರಾಟ ಮಾಡ್ತಿದ್ದಾರೆ. ಹಿಂದೊಂದು ಕಾಲವಿತ್ತು. ಆಗ ಚಳಿಗಾಲದಲ್ಲಿ ಕಂಬಳಿ ಹೊದ್ದು ಕೂರುವ ಅಭ್ಯಾಸವಿತ್ತು. ಕಂಬಳಿ ಎಂದರೆ ಹಳ್ಳಿ ಜನರಿಗೆ ಅದೇನು ವ್ಯಾಮೋಹ, ಪ್ರೀತಿ. ಶುಭ ಸಮಾರಂಭಗಳಲ್ಲೂ ಕಂಬಳಿಗೆ ವಿಶೇಷ ಬೇಡಿಕೆ ಇತ್ತು. ಡಾಕ್ಟರ್ ರಾಜ್ಕುಮಾರ್ ಕೂಡ ಕವಿರತ್ನ ಕಾಳಿದಾಸ ಸಿನಿಮಾದಲ್ಲಿ ಕುರಿಗಾಹಿ ಪಾತ್ರದಲ್ಲಿ ಕಂಬಳಿ ಹೊದ್ದು ಬೆಳ್ಳಿ ಮೂಡಿತೋ ಕೋಳಿ ಕೂಗಿತೋ ಎಂದು ಹಾಡಿ ಕುಣಿತಿದ್ದನ್ನ ನೀವು ನೋಡಿರಬಹುದು. ಆ ಕಾಲದಲ್ಲಿ ಸಾಕಷ್ಟು ಜನಪ್ರಿಯವಾಗಿದ್ದ ಕಂಬಳಿ ಕಾಲ ಬದಲಾದಂತೆಲ್ಲ ಮೂಲೆ ಗುಂಪಾಯಿತು. ಕಂಬಳಿ ಜಾಗದಲ್ಲಿ ಜಾಕೆಟ್, ಸ್ವೆಟರ್ಗಳು ಬಂದವು. ಹೊದೆಯಲು ಕಾಟನ್, ಉಲ್ಲನ್ ಬೆಡ್ಶೀಟ್ಗಳು ಬಂದವು. ಹಿಂದೆಲ್ಲ ಕುರಿಗಾಹಿಗಳ ಬದುಕಿನ ಭಾಗವಾಗಿದ್ದ ಕಂಬಳಿ ಈಗ ಅವರಿಗೂ ಬೇಡವಾಗಿದೆ. ಪಾರಂಪರಿಕ ಉದ್ಯೋಗ ಬಿಡದ ನಾಗಣ್ಣ. ಇಂದು ಕುರಿ ಉಣ್ಣೆಯ ಉತ್ಪನ್ನಗಳ ಬದಲಿಗೆ ಸಾಕಷ್ಟು ಜಾಕೆಟ್, ಲೆದರ್ ಐಟಮ್, ಕಾಟನ್ ಇಂದ ಮಾಡಿದ ಅದೆಷ್ಟೋ ಬೆಚ್ಚಗಿನ ವಸ್ತುಗಳು ಮಾರ್ಕೆಟ್ ಅಲ್ಲಿ ಸಿಗ್ತಿದೆ. ಆದ್ರೆ ರಾಣೆಬೆನ್ನೂರಿನ ನಾಗಣ್ಣ ಮಾತ್ರ ತಾನು ಕಲಿತ ಪಾರಂಪರಿಕ ಉದ್ಯೋಗವನ್ನ ಇಂದಿಗೂ ಕೈಬಿಟ್ಟಿಲ್ಲ ಅನ್ನುವುದೇ ಆಶ್ಚರ್ಯವಾಗಿದೆ. ಕಾಲ ಬದಲಾಗುತ್ತಿದ್ದರೂ ಇನ್ನು ಕಂಬಳಿ ಮಾರಾಟ, ಕುರಿ ಉಣ್ಣೆಯ ಟೋಪಿ, ಕೈಬಳೆ ಹೀಗೆ ಹಲವು ಉತ್ಪನ್ನಗಳನ್ನ ಮಾರಾಟ ಮಾಡಿ ಜೀವನ ಮಾಡ್ತಿದ್ದಾರೆ. ಇನ್ನು ಇದನ್ನ ಸಂಪೂರ್ಣವಾಗಿ ಅವರೇ ಕೂತು ತಯಾರಿಸುತ್ತಾರೆ. ಸೀಸನ್ ಟೈಮಲ್ಲಿ ಜಾಸ್ತಿ ಮಾರಾಟ ಆದ್ರೆ ಇನ್ನ ಕೆಲವೊಂದು ಬಾರಿ ಮಾರಾಟವೇ ಆಗಲ್ಲ ಅಂತ ನಾಗಣ್ಣ ಲೋಕಲ್ 18 ಬಳಿ ಹೇಳಿದ್ದಾರೆ. ನೋಡಿ ಸರ್, ಇದು ಕುರಿ ಕಚ್ಚಾ ಉಣ್ಣೆ ಸರ್. ಇದು ಕಚ್ಚಾ ಉಣ್ಣೆ ತಗೊಂಡು ಒಂದು ಟೋಪಿ 100 ಕಚ್ಚಾ ಉಣ್ಣೆ ಎಲ್ಲ ವೇಸ್ಟೇಜ್ ಕ್ಲೀನ್ ಮಾಡಿ ತೊಳೆದು ಆಮೇಲೆ ಏನು ಮಾಡ್ತೇವೆ ಅಂದರೆ ಈ ಗಾಂಧಿ ಚರಿತ್ರೆ 100 ತಯಾರು ಮಾಡ್ತಾರೆ. ತುಂಬ ಕಷ್ಟ ಕೆಲಸ ಸರ್. ಇದು ಒಂದು ದಿನಕ್ಕೆ ಒಂದು ಟೋಪಿ ಹೇಳ್ತೀವಿ ಸರ್. ತುಂಬ ಕಷ್ಟ ಕೆಲಸ. ಯಾಕಂದ್ರೆ ದಿನಕ್ಕೆ ಗಾಂಧಿ ಚರಿತ್ರೆ 100 ಮಾಡಿ ಹೆಣೋದು ಅದನ್ನ ಇದೆಲ್ಲ ನೈಸ್ ಮಾಡೋಕ್ಕೆ ಇದು ಪ್ರಾಕ್ಟಿಕಲ್ ಸರ್. ಇದು ಏನಪ್ಪ ಅಂದರೆ ನ್ಯಾಚುರಲ್ ಕಲರ್ ಸರ್. ಇದು ಸ್ವಂತ ಇದು ಕೈಲಿ ಮಾಡೋದು ಸರ್. ಕಷ್ಟ ಕೆಲಸ ಸರ್. ಆಮೇಲೆ ಏನಪ್ಪ ಅಂದರೆ ಇದು ಮಿಷನ್ ತಯಾರಲ್ಲ ಸರ್. ಅದ ನ್ಯಾಚುರಲ್ ಇರೋದು ಸರ್. ಇದರಿಂದ ಹಾವು ಜಾಸ್ತಿ, ಉಷ್ಣ ಜಾಸ್ತಿ ಸರ್. ಡೈಲಿ ಎಷ್ಟು ಹೋಗುತ್ತೆ ಹೇಳಿ? ಡೈಲಿ ಸರ್ ಅದು ಒಂದು ದಿವಸ ಆಗತ್ತೆ, ಒಂದು ದಿವಸ ಆಗಲ್ರೆ. ಬೇಕಾದಷ್ಟು ತಗೊಂತಾರೆ. ಇದಕ್ಕೆ ಗೊತ್ತಿದ್ದವ್ರು ಮಾತ್ರ ತಗೊಂತಾರೆ. ಏನೆಲ್ಲ ಸಿಗುತ್ತದೆ? ಕುರಿ ಉಣ್ಣೆಯಿಂದ ತಯಾರಿಸಿದ ಕರಿಕಂಬಳಿ ಮಾತ್ರವಲ್ಲ, ಟೋಪಿ, ಸೊಂಟದ ಪಟ್ಟಿ, ಜಡೆ, ಕೈಗೆ ಕಟ್ಟುವ ದೃಷ್ಟಿದಾರ, ಮಕ್ಕಳ ಕೈಗೆ ಕಟ್ಟುವ ದೃಷ್ಟಿದಾರ, ಕಪ್ಪು ಬಿಳಿ ಮಿಶ್ರಿತ ದಾರಗಳು, ಕುರಿ ಉಣ್ಣೆಯ ದಾರದ ಉಂಡೆ ಹೀಗೆ ಕುರಿ ಉಣ್ಣೆಯ ವಿವಿಧ ಉತ್ಪನ್ನಗಳನ್ನ ತಯಾರಿಸಿಕೊಂಡು ಮಾರಾಟಕ್ಕೆ ನಾಗಣ್ಣ ತಂದಿದ್ರು. ಒಟ್ಟಿನಲ್ಲಿ ಕೊಟ್ಟಿಗೆ ಹಾರದ ಚಳಿಯಿಂದ ಜನರನ್ನ ಬೆಚ್ಚಗಿಡಲು ನಾಗಣ್ಣ ದೂರದ ರಾಣೆಬೆನ್ನೂರಿನಿಂದ ಬಂದು ಇಲ್ಲಿ ಮಾರಾಟ ಮಾಡ್ತಾ ಇದ್ದಿದ್ದು ಮಾತ್ರ ವಿಶೇಷ.